ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈಗ ನಾವು ನೋಡ್ತಾ ಇರೋಂತಹ ಪ್ಲಾಟ್ ಬಂದ್ಬಿಟ್ಟು ಕೋಲಾರ ಹತ್ರ. ನೋಡಿ ಸ್ನೇಹಿತರೆ, ಗೊಬ್ಬರ ಯಾವ ಥರ ಕಾಣಿಸ್ತಾ ಇದೆ ಅಂತ. ಕೊಟ್ಟಿಗೆ ಗೊಬ್ಬರ, ಈ ಥರ ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕಿದ್ರೂ ಕೂಡ ನಾವು ಮಾಡೋಂತಹ ಬೆಳೆಗೆ ಏನೂ ತೊಂದರೆ ಇರೋಲ್ಲ, ಚೆನ್ನಾಗಿ ಬರುತ್ತೆ. ಭೂಮಿ ಕೂಡ ಏನೂ ತೊಂದರೆ ಇರೋಲ್ಲ, ಭೂಮಿ ಕೆಡಲ್ಲ. ನಾವು ಗೌರ್ಮೆಂಟ್ ಗೊಬ್ಬರ ಈ ಥರ ಜಾಸ್ತಿ ಹಾಕೋದ್ರಿಂದ ಭೂಮಿಗೆ ಸದ್ಯಕ್ಕೆ ಬೆಳೆ ಆದರೂ ಕೂಡ ಹೋಗ್ತಾ ಹೋಗ್ತಾ ಅದಕ್ಕೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಗೊಬ್ಬರ ಎಷ್ಟು ರೆಕಮೆಂಡ್ ಇರುತ್ತೋ ಅಷ್ಟೇ ಹಾಕ್ಕೊಳ್ಳಿ. ನಿಮ್ಗೇನ ಬೇಕಾದ್ರೆ ಗೌರ್ಮೆಂಟ್ ಗೊಬ್ಬರ ಬೇಕಾದರೆ NPK ಬಗ್ಗೆ ರೆಕಮೆಂಡೇಷನ್ ಎಷ್ಟು ಅಂತ, ಟೊಮೊಟೊಗೆ ಮತ್ತು ಕ್ಯಾಪ್ಸಿಕಮ್ಗೆ ಇಲ್ಲಾಂದರೆ ಕೋಸಿಗೆ ಎಷ್ಟು ರೆಕಮೆಂಡೇಷನ್ ಐತೆ ಅದ್ರ ಬಗ್ಗೆ ಏನೋ ಮಾಹಿತಿ ಬೇಕಾದರೆ ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಕೊಡೋಣ. ಮತ್ತು ಇದು ಪ್ಲಾಟ್ ಬಂದ್ಬಿಟ್ಟು ಕೋಲಾರ ಹತ್ರ. ಮತ್ತು ಈ ಥರ ಗೊಬ್ಬರ ಹಾಕೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ಇವರು ಟೊಮೊಟೊಗೆ ಈ ಥರ ರೆಡಿ ಮಾಡಿದ್ದಾರೆ. ಮತ್ತು ಈ ಪ್ಲಾಟ್ ಬಂದ್ಬಿಟ್ಟು ಶ್ರೀನಿವಾಸಪುರ ಹತ್ರ ಜಗದೀಶ್ನವರು ಮಾಡಿರೋಂತಹ ಇದು ಕೋಳಿ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಅವರು JCBಯಲ್ಲಿ ಮತ್ತು ತೋಟಕ್ಕೆ ಈ ಥರ ಟ್ರ್ಯಾಕ್ಟರ್ ಮುಖಾಂತರ ಚಿಕ್ಕ ಚಿಕ್ಕ ಉಡ್ಡೆ ಥರ ಮಾಡಿ ಮತ್ತು ಚೆಲ್ತಾ ಇದ್ದಾರೆ. ಇವರು ಟೊಮೊಟೊ ಹಾಕೋ ಉದ್ದೇಶ 10ನೇ ತಾರೀಕು ಪ್ಲಾಂಟೇಶನ್ ಮಾಡ್ತಾರಂತೆ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ಯಾವ ಥರ ಸಿದ್ಧತೆ ಮಾಡಿದ್ದಾರೆ ಅಂತ. ಇದಕ್ಕೆ ಮುಂಚೆ ಇವರು ಕೋಸು ಹಾಕಿದ್ರು, ಅದನ್ನು ರೋಟಿವೇಟ್ರ್ ಹಾಕಿ ಈ ಥರ ಮತ್ತೆ ನೋಡಿ ಅವ್ರು ಮಿಕ್ಸ್ ಮಾಡಿರುವಂತಹ ಗೊಬ್ಬರ ಈ ಥರ ಇದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿ. ಇವರು ಉಣ್ಣೋದಂತಹ ನಾರು ಬಂದ್ಬಿಟ್ಟು ಬಾಹು ಅಂತ. ಬಾಹು ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು.